ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಈ ವಿಡಿಯೋನ ಬರೀ ರ್ಯಾಂಡಮ್ ವಿಡಿಯೋ ಆಗಿ ಮಾಡ್ತಾಯಿದ್ದೀನಿ, ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಒಬ್ಬಳೇ ಇದ್ದೆ, ಬೋರ್ ಹೊಡಿತಾ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಟ್ರೈ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದಿದ ತಕ್ಷಣ ಆಲೂಗಡ್ಡೆ ಇತ್ತು. ಆಲೂಗಡ್ಡೆನ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಆ ಪ್ರೊಸೀಜರ್ನ ನೋಡಿ ಬನ್ನಿ, ನಾನು ಹೆಂಗೆ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಅಂತ ನೋಡಿ. ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಕಟ್ ಮಾಡ್ಕೊಂಡು ಇದನ್ನು ತೊಳ್ಕೊಂಬಿಡೋಣ. ಇದನ್ನು ಈಗ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ಹಾಗೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ರೆ ಅದು ಬೇಯುತ್ತೆ. ಎಲ್ಲರೂ ಹಾಗೆ ಮಾಡ್ಕೊತಾರೆ. ನಾನು ಬೇಯಿಸ್ಬಿಟ್ಟು ಮಾಡ್ಕೊಳ್ಳೋದು ಇಷ್ಟ ನನಗೆ. ನಾನು ಬೇಯಿಸ್ಕೊತಾ ಇದ್ದೀನಿ. ಇದು 5 ನಿಮಿಷ ಬೇಯ್ದ ಮೇಲೆ ನಾನು ಸಿಗ್ತೀನಿ. ಆಲೂಗಡ್ಡೆ ಬೆಂದ ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಆರದ್ಮೇಲೆ ನೋಡಿ ಹೀಗಾಗಿದೆ. ಇವಾಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬಿಡೋಣ, ಆಮೇಲೆ ಫ್ರೈ ಮಾಡೋಣ. ಸೊ ಗಾಯ್ಸ್, ಇದಕ್ಕೆ ಮೈದಾ ಹಿಟ್ಟು ಹಾಕಬೇಕು. ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ಹಾಗೆ ಸಾಕು. ಇದನ್ನೇ ಎಲ್ಲದಕ್ಕೂ ಸೇರೋ ಥರ ಮಾಡೋಣ. ಜಾಸ್ತಿ ಆದರೆ ಬರೀ ಮೈದಾನೇ ಬರುತ್ತೆ. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಹಂಗಿರ್ಬೇಕು. ಆ ಥರ ಚೂರು ಮೈದಾ ಹಾಕಿದ್ರೆ ಸಾಕು. ಅಂದರೆ ಕ್ರುಮ್ ಬರಬೇಕಲ್ಲ ಗೈಸ್. ಆ್ಯಕ್ಚುಲಿ ಮೈದಾ ಹಿಟ್ಟು ಯಾಕೆ ಹಾಕೋಬೇಕು ಅಂತಂದರೆ, ನಾವು ಫ್ರೆಂಚ್ ಫ್ರೈಸ್ನ ತಿಂದಾಗ ಕರುಮ್ ಅನ್ಬೇಕಲ್ಲ, ಅದಕ್ಕೆ ಮೈದಾ ಹಿಟ್ಟು ಹಾಕೋತೀವಿ. ಓಕೆ, ಇವಾಗ ಅದು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ತಿಟ್ಟಿದ್ದೀನಿ. ಅಷ್ಟರಲ್ಲಿ ಎಣ್ಣೆಗೆ ಇಟ್ಕೊಂಬಿಡೋಣ. ಟೈಮಿಂಗ್ ಸರಿ ಹೋಗುತ್ತೆ. ಟೈಮ್ ಬೇರೆ ಆಗೋಯ್ತು, ಹೊಟ್ಟೆ ಹಸಿತಾ ಇದೆ. ಸೊ ಹಾಗುತ್ತೆ, ಎಣ್ಣೆಗೆ ಇಟ್ಕೊಂಬಿಡೋಣ. ಎಣ್ಣೆ ಕಾಯೋಷ್ಟರಲ್ಲಿ ಅದನ್ನು ಹಾಕ್ಬಿಟ್ರೆ ಆಯಿತು. ಆವಾಗ ಫ್ರೆಂಚ್ ಫ್ರೈಸ್ ರೆಡಿ ಗಾಯ್ಸ್. ಎಣ್ಣೆ ಕಾದಿದೆ, ಇವಾಗ ಹಾಕೋಣ ಗೈಸ್. ಸೊ ಓಕೆ ಗೈಸ್, ಈಗ ಫ್ರೆಂಚ್ ಫ್ರೈಸ್ ಆಗಿದೆ, ನೀವು ನೋಡ್ಬೋದು. ಈಗ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನೋಣ. ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾವು ಸ್ವಲ್ಪ ಹಾಕೋಣ.